ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ಇವತ್ತು ನಾನು ನಿಮಗೆ ಹೇಳ್ತಿರೋ ಸಿನಿಮಾ ರಿವ್ಯೂ ಬಂದು ನಾನು ಮತ್ತು ಗುಂಡ ಪಾರ್ಟ್ 2. ನಾನು ಈ ಸ್ಟೋರಿ ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂದರೆ, ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಹಾಗೆ ನಾಯಿಗಿರೋ ನಿಯತ್ತು ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಈ ಮೂವಿಲೂ ಕೂಡ ಅದನ್ನು ತೋರಿಸಿದ್ದಾರೆ. ಹೇಗೆ ಅನ್ನೋದಾದರೆ, ನೀವೆಲ್ಲ ಆಲ್ರೆಡಿ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಿದ್ದೀರಾ. ಅದರಲ್ಲಿ ಶಿವರಾಜ್ KR ಪೇಟೆ ಅವರು ಶಂಕರ್ ಪಾತ್ರದಲ್ಲಿ ಅಂದರೆ ಆಟೋ ರಿಕ್ಷಾ ಡ್ರೈವರ್ ಆಗಿ ನಟಿಸಿದ್ದಾರೆ ಮತ್ತು ಅವರ ಹೆಂಡತಿಯಾಗಿ ಸಂಯುಕ್ತ ಅವರು ಕವಿತಾ ಪಾತ್ರದಲ್ಲಿ ಓಡಿಸ್ಬೇಕಾದ್ರೆ ಬೀಳ್ತಾರೆ. ಅದನ್ನು ಗಮನಿಸಿದ ಗುಂಡ ಬೇರೆಯೊಬ್ಬರ ಸಹಾಯನ ಪಡೆದುಕೊಂಡು ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ದುರಾದೃಷ್ಟವಶಾತ್ ಅವರನ್ನು ಬದುಕಿಸೋಕ್ಕೆ ಆಗೋದಿಲ್ಲ. ಅದೇ ಸಮಯದಲ್ಲಿ ಕವಿತಾ ಅವರು ಕೂಡ ಪ್ರೆಗ್ನೆಂಟ್ ಆಗಿರ್ತಾರೆ. ಇದನ್ನು ತಿಳಿದ ಗುಂಡ ಜೂನಿಯರ್ ಶಂಕರ್ ಬರುವಿಕೆಯನ್ನು ಕಾಯ್ತಾ ಇರ್ತಾನೆ. ಒಂದು ದಿನ ಜೂನಿಯರ್ ಶಂಕರ್ ಬರುವಿಕೆಯೂ ಆಗುತ್ತೆ, ಆದರೆ ಕವಿತಾ ಅವರು ಮೃತಪಟ್ಟಿರುತ್ತಾರೆ. ಈ ನಾನು ಮತ್ತು ಗುಂಡ ಜೂನಿಯರ್ ಶಂಕರ್ ಅವರ ಪಾತ್ರವನ್ನು ತೋರಿಸುತ್ತೆ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳುತ್ತಾ, ನಾನು ಮತ್ತು ಗುಂಡ ಪಾರ್ಟ್ 2 ಬಗ್ಗೆ ಜೂನಿಯರ್ ಶಂಕರ್ ಮತ್ತು ಗುಂಡ ನಡುವಿನ ಸಂಬಂಧ ಮತ್ತು ಬಾಂಧವ್ಯದ ಬಗ್ಗೆ ತೋರಿಸುತ್ತೆ. ಈ ಜೂನಿಯರ್ ಶಂಕರ್ ಸ್ನೇಹಿತರಾದ ಭೂರಿ ಅಂದರೆ ಗೋವಿಂದ ಗೌಡ ಮತ್ತು ಅವರ ಹೆಂಡತಿ ಅಡವಿ ನಯನ ಅವರು ಸಾಕುತ್ತಾರೆ. ಗುಂಡ ಕೂಡ ಅವರ ಜೊತೆಯಲ್ಲೇ ಇರುತ್ತಾನೆ. ಜೂನಿಯರ್ ಶಂಕರ್ ಬೆಳೆಯುತ್ತಿದ್ದಂತೆ ಶಾಲೆಗೆ ಹೋಗುವ ಸಮಯದಲ್ಲಿ ಆದ ಒಂದು ಇನ್ಸಿಡೆಂಟ್ ಅಂದರೆ ತನ್ನ ಸ್ನೇಹಕ್ಕೆ ಗುಂಡನನ್ನು ದೂರ ಮಾಡಿಕೊಳ್ಳುತ್ತಾನೆ. ಆದರೆ ಗುಂಡನ ವ್ಯಾಲ್ಯೂ ಜೂನಿಯರ್ ಶಂಕರ್ ಅವರಿಗೆ ಅಂದರೆ ಇಲ್ಲಿ ಜೂನಿಯರ್ ಶಂಕರ್ ಪಾತ್ರದಲ್ಲಿ ರಾಕೇಶ್ ಅಡಿಗ ಅವರು ನಟಿಸಿದ್ದಾರೆ. ಜೂನಿಯರ್ ಶಂಕರ್ ಅವರಿಗೆ ಲೇಟಾಗಿ ತಿಳಿಯುತ್ತೆ. ಅಷ್ಟರಲ್ಲಿ ಗುಂಡನಿಗೆ ವಯಸ್ಸಾಗಿ ಅವನು ಸಾಯುತ್ತಾನೆ. ತುಂಬ ವರ್ಷದ ನಂತರ ಜೂನಿಯರ್ ಶಂಕರ್ ಗುಂಡ ಮತ್ತೆ ಹುಟ್ಟಿದ್ದಾನೆಂದು ತಿಳಿದು ಪ್ರಯಾಣ ಶುರು ಮಾಡುತ್ತಾನೆ. ಆ ಪ್ರಯಾಣದಲ್ಲಿ ಇಂದು ಮತ್ತು ಅವಳ ನಾಯಿ ಇರುವ ಕಡೆ ಜೂನಿಯರ್ ಶಂಕರ್ ಅವರು ಬರುತ್ತಾರೆ. ಇಲ್ಲಿ ರಚನಾ ಅವರು ಇಂದು ಆಗಿ ಕಾಣಿಸಿಕೊಂಡಿದ್ದಾರೆ. ನಟನೆಯಲ್ಲಿ ರಾಕೇಶ್ ಅಡಿಗ ಅವರು ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇಂದು ಅವರು ಚೆನ್ನಾಗಿ ಕಾಣಿಸಿದ್ದರೂ ಸ್ವಲ್ಪ ಅವರ ಪಾತ್ರದಲ್ಲಿ ಕಾಮಿಡಿ ಜಾಸ್ತಿ ಕಾಣುತ್ತದೆ ಮತ್ತು ನಾನು ಮತ್ತು ಗುಂಡ ಪಾರ್ಟ್ 1 ಎಮೋಷನ್ ಕೂಡ ಈ ಕಥೆಯಲ್ಲಿ ಮುಂದುವರಿಸಿದ್ದಾರೆ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಗಳು ಸಾಧು ಕೋಕಿಲ, ಅವಿನಾಶ್, ಮಂಜು ಪಾವಗಡ ಇವರೆಲ್ಲ ಸಿನಿಮಾದಲ್ಲಿ ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ನೋಡಬೇಕಾದ ಅಂಶ ಎಂದರೆ ಗುಂಡ ಮತ್ತು ಅವನ ಕುಟುಂಬದ ಭಾವನಾತ್ಮಕ ಮತ್ತು ಬಾಂಧವ್ಯದ ಕ್ಷಣಗಳು ಮತ್ತು ಈ ಸಿನಿಮಾದಲ್ಲಿ ಪಾರ್ಟ್ 1 ಅಲ್ಲಿ ನಡೆದ ಸ್ವಲ್ಪ ಘಟನೆಗಳನ್ನು ತೋರಿಸುತ್ತಾರೆ. ಈ ಸಣ್ಣ ಸಣ್ಣ ಘಟನೆಗಳು ತೋರಿಸಿರುವುದರಿಂದ ಯಾರೆಲ್ಲ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಲಿಲ್ಲವೋ ಅವರಿಗೂ ಕೂಡ ಈ ಕತೆ ಅರ್ಥವಾಗುತ್ತದೆ. ಈ ಸಿನಿಮಾದಲ್ಲಿ ಬೇರೆ ಸಿನಿಮಾ ಥರ ಲವ್ ಸ್ಟೋರಿ ಅಲ್ಲದೆ ಪ್ರಾಣಿಗಳ ಮೇಲೆ ಅಂದರೆ ಪೆಟ್ ಲವರ್ಸ್ ಯಾರೆಲ್ಲ ಇದ್ದೀರಾ ಅವರಿಗೆ ಒಡೆಯನ ಮೇಲೆ ಪ್ರಾಣಿಗಳು ಇಟ್ಟಿರುವ ಪ್ರೀತಿಯು ಕೂಡ ನೋಡಬಹುದು. ಈ ಸಿನಿಮಾ ತುಂಬ ಲೆಂತಿಯಾಗಿದೆ. ಟೆಕ್ನಿಕಲ್ ಆಗಿ ಸಿನಿಮಾ ಸೂಪರ್ ಆಗಿದೆ, ಆದರೆ ಸ್ವಲ್ಪ ಕಾಮಿಡಿಯನ್ನು ಕಡಿಮೆ ಮಾಡಿದರೆ ಸಿನಿಮಾ ಸೂಪರ್ ಆಗಿರುತ್ತಿತ್ತು ಎಂದು ಹೇಳುತ್ತಾ, ಯಾರೆಲ್ಲ ಪೆಟ್ ಲವರ್ಸ್ ಆಗಿದ್ದೀರಾ ಇನ್ನೂ ಈ ಸಿನಿಮಾ ನೋಡಿಲ್ಲದವರು ಕೂಡಲೇ ಹೋಗಿ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಿ ಎಂದು ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು.